ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ BCA ಪ್ರಥಮ ಸೆಮಿಸ್ಟರ್ನ ಕನ್ನಡ ಪಠ್ಯ ಗಣಕಸಿರಿ ಭಾಗ ಒಂದರಲ್ಲಿ ಬರುವಂತಹ ಘಟಕ 2ರಲ್ಲಿ ನಾವು ಮಾತಿನ ಮಲ್ಲಿ ಪ್ರಬಂಧವನ್ನ ಇಲ್ಲಿವರೆಗೆ ನೋಡ್ತಾ ಇದ್ವಿ. ಈಗಾಗಲೇ 2 ಸೆಷನ್ಗಳಲ್ಲಿ ಲೇಖಕರ ಪರಿಚಯ ಹಾಗೂ ಆ ಪ್ರಬಂಧವನ್ನ ವಿವರಿಸಿದ್ದು. ಇಂದಿನ ಈ ಪ್ರಬಂಧದ ಬಗ್ಗೆ 3ನೆಯ ಸೆಷನ್ ಅಂದರೆ 17ನೇ ಸೆಷನ್ನಲ್ಲಿ ನಾವು ಮಾತಿನ ಮಲ್ಲಿ ಲಲಿತ ಪ್ರಬಂಧ ಇದೆ, ಈ ಪ್ರಬಂಧದ ಆಶಯ ಮತ್ತೆ ವಿವೇಚನೆಯನ್ನ ನೋಡ್ತೇವೆ. ಮಗುವಿನ ಮುಗ್ಧತೆ ಮನೋಭಾವವನ್ನ ಈ ಪ್ರಬಂಧದ ಮೂಲಕ ನಿರೂಪಕರು ಅನಾವರಣಗೊಳಿಸಿದ್ದಾರೆ ಅಂತೇಳಿ ಹೇಳಬಹುದು. ಅಂದ್ರೆ ಮಗು ಎಷ್ಟು ಮುಗ್ಧವಾಗಿದೆ ಅಂದ್ರೆ ತನ್ನ ತರಲೆ ತಂಟೆ ತಾಪತ್ರಗಳನ್ನೆಲ್ಲ ಸಹಿಸಿಕೊಳ್ಳುವಂತಹ ಅತಿಥಿಗಳ ಬಳಿಯಲ್ಲಿ ಆಕೆ ತೊಡೆ ಮೇಲೆ ನಿಂತು ನೀರನ್ನೇ ಕಂಪಿನೆಣ್ಣೆ ಅಂತೇಳಿ ಅವಳು ಹಾಕೋದನ್ನೇ ನಾವು ನೋಡ್ತೇವೆ. ಅಂತ ಒಂದು ವಿವರ ಕೂಡ ಬರುತ್ತೆ. ಹೀಗೆ ಒಂಥರದ ತುಂಟತನ ಮತ್ತೆ ಗೆಜ್ಜೆ ಸದ್ದನ ಕೇಳಿ ಅತಿಥಿಗಳ ಹತ್ರ ಹೋಗಿ ಅವರನ್ನ ಸ್ವಾಗತ ಕೋರಿ ಮನೆಗೆ ಕರೆತಾ ಇರುವಂಥದ್ದು, ಇವೆಲ್ಲವೂ ಕೂಡ ಮುಗ್ಧತೆಯ ಭಾವನೆಗಳೇ ಅಂತೇಳಿ ನಾವು ನೋಡ್ಬೋದು. ಅಂದ್ರೆ ತುಂಟತನ ಮತ್ತೆ ಮುಗ್ಧತೆ ಎರಡೂ ಕೂಡ ಮೇಳವಿಸಿರುವುದನ್ನ ಈ ಪ್ರಬಂಧದಲ್ಲಿ ನಾವು ನೋಡ್ತೇವೆ. ಮಗಳು ರಮಾ ಮತ್ತೆ ಮಡದಿ ವಸುಂಧರೆ ಮತ್ತು ನಿರೂಪಕರ ನಡುವಿನ ಮಧುರವಾದ ಭಾವನೆಗಳ ಒಂದು ಭಾಷಿಕ ಅಭಿವ್ಯಕ್ತಿಯಾಗಿ ಈ ಪ್ರಬಂಧವನ್ನ ನಾವು ಗಮನಿಸಬಹುದಾಗಿದೆ. ರಮಾ ಮನೆಗೆ ಬರುವ ಅತಿಥಿಗಳು ಮಾಡುವ ತರಲೆ ಪ್ರಸಂಗ ದಿಂದ ಈ ಪ್ರಬಂಧ ಆರಂಭ ಆಗುತ್ತೆ. ಅಂದ್ರೆ ಕಂಪಿನೆಣ್ಣೆ ಹಾಕ್ತೇನೆ ಅಂತ ಹೇಳಿ ಅವಳು ನೀರನ್ನ ತಲೆಗೆ ಎರೆಯೋದ್ರ ಮೂಲಕ ಈ ಪ್ರಬಂಧದ ಆರಂಭ ಆಗಿದೆ. ಮುಂದುವರಿಯುತ್ತಾ ಅವಳ ತರಲೆ ಮತ್ತೆ ತಂಟೆ, ಹಾಗೇನೆ ಅವಳ ಮಗು ರಂಗಿ, ತಾಯಿ ವಸುಂಧರೆ, ನಿರೂಪಕರು, ತಾಯಿ ವಸುಂಧರೆ ಮತ್ತೆ ರಮಾಳ ಸಂಬಂಧ, ಮಗು ರಮಾ ಮತ್ತೆ ರಮಾಳ ಮಗು ರಂಗಿಯ ಸಂಬಂಧ, ಇವೆಲ್ಲವೂ ಕೂಡ ನಿರೂಪಿತವಾಗುತ್ತಾ ಈ ಪ್ರಬಂಧದಲ್ಲಿ ಹೋಗುತ್ತೆ. ವಿಶೇಷವಾಗಿ ಇಲ್ಲಿ 3 ಜನ, ಈಗಾಗಲೇ ನಾನು ಹೇಳಿದ ಹಾಗೆ 3 ಜನರ ಭಾವಲೋಕಗಳು ಅನಾವರಣಗೊಳ್ಳುತ್ತೆ, ಹೊರಹೊಮ್ಮಿರೋದನ್ನ ನಾವು ನೋಡ್ತೇವೆ. ಒಂದು ರಮೆಯ ಭಾವಲೋಕ, ಮತ್ತೊಂದು ವಸುಂಧರೆಯ ಭಾವಲೋಕ, ಹಾಗೇನೆ ನಿರೂಪಕರ ಭಾವಲೋಕ ಇಲ್ಲಿ ಅನಾವರಣಗೊಂಡಿದೆ. ರಮೆಯ ಭಾವಲೋಕವನ್ನ ನಾವು ನೋಡೋದಾದ್ರೆ, ರಮಾ ಗೆಜ್ಜೆ ಶಬ್ದ ಕೇಳಿ ಅತಿಥಿಗಳನ್ನು ಸ್ವಾಗತಿಸುವಂತಹ ಪರಿ, ಮತ್ತೆ ಅತಿಥಿಗಳ ಜೊತೆಯಲ್ಲಿ ನಡೆಸುವ ತುಂಟಾಟ ತರಲೆಗಳು, ಅವಳ ಮಾತಿಗೆ ಮಾರು ಹೋಗುವ ಅತಿಥಿಗಳು, ಹಾಗೇನೆ ತನ್ನ ಮಗಳು ರಂಗಿಗಾಗಿ ರಮಾ ಅಮ್ಮ ವಸುಂಧರೆ ಜೊತೆಗೆ ನಡೆಸುವಂತ ಸ್ವಾರಸ್ಯಕರವಾದಂತ ಚರ್ಚೆ, ಕೊನೆಯಲ್ಲಿ ಮಗಳ ಹೆಸರಿನಲ್ಲಿ ಅಮ್ಮನಿಂದ ಅವಳು ಮಾಡುವ ವಸೂಲಾತಿ, ತಿಂಡಿ ಇರ್ಬೋದು, ಹಣ್ಣು ಹಂಪಲುಗಳು, ಇದನ್ನ ಹೇಗೆ ಅವಳು ತನ್ನ ಬಲೆಗೆ ಅಮ್ಮನನ್ನು ಬೆಳೆಸ್ಕೊಂಡು ವಸೂಲಾತಿಯನ್ನು ಮಾಡ್ಕೊಳ್ತಾಳೆ ಅನ್ನೋದನ್ನ ಈ ಪ್ರಬಂಧದಲ್ಲಿ ನಾವು ಗಮನಿಸ್ತೇವೆ. ಮಾತುಗಳಿಂದ ಅಂದ್ರೆ ರಮೆಯ ಮಾತುಗಳಿಂದ ಕುಟುಂಬದಲ್ಲಿ ಒಂದು ಜೀವನೋತ್ಸಾಹ ತುಂಬಿರುವುದನ್ನು ನಾವು ನೋಡಬಹುದು. ವಿಶೇಷವಾಗಿ ರಮೆಯ ಮಾತಿಗೆ ಮನಸೋತ ಅತಿಥಿಗಳೇ ಆಕೆಯನ್ನ ಪತ್ರದ ಮೂಲಕ ನೆನಪಿಸ್ಕೊಳ್ತಾರೆ ಅನ್ನೋದನ್ನ ನಿರೂಪಕರು ಹೇಳ್ತಾರೆ. ರಮೆಯ ಮಾತು ಹೇಗಿದೆ ಅಂದ್ರೆ ಸಂಗೀತದ ಮಾತುಗಳು ಅಂತೇಳಿ. ಹಾಗಾಗಿ ಆ ಸಂಗೀತದ ಮಾತುಗಳಿಗೆ ಮನಸೋಲದೆ ಇರುವಂತಹ ಅತಿಥಿಗಳೇ ಇಲ್ಲ ಅಂತ. ಈ ಕಾರಣಕ್ಕಾಗಿ ನಿರೂಪಕರಿಗೆ ಬರೆಯುವ ಪತ್ರಗಳಲ್ಲಿ ಅತಿಥಿಗಳು ಏನ್ ಮಾಡ್ತಾರೆ ಅಂದ್ರೆ ಆಕೆಯನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದನ್ನ ಇಲ್ಲಿ ಅವರು ಉಲ್ಲೇಖಿಸ್ತಾರೆ. ಇನ್ನು ನಾವು ವಸುಂಧರೆ ಭಾವಲೋಕವನ್ನ ಗಮನಿಸೋದಾದ್ರೆ, ರಮೆಯ ಬೇಡಿಕೆಗಳಿಗೆ ಸೋಲುವ ವಸುಂಧರೆಯನ್ನ ನಾವು ನೋಡ್ತೇವೆ. ಯಾಕಂದ್ರೆ ತಾಯಿ ಅಂದ್ರೆ ಅನಿವಾರ್ಯವಾಗಿ ಮಗುವಿನ ಭಾವನೆಗಳಿಗೆ ಮುಗ್ಧತೆಗೆ ಆಕೆ ಮನಸ್ಸೋಲ್ತಾಳೆ. ಹಾಗಾಗಿ ಕೆಲವೊಮ್ಮೆ ರಮೆಯ ಬೇಡಿಕೆಗಳನ್ನು ತಿರಸ್ಕರಿಸಿ ಮತ್ತೆ ಮನವೊಲಿಸೋದು, ಅವಳ ಭವಿಷ್ಯಕ್ಕಾಗಿ ಆತಂಕ ಪಡುವಂತಹ ವಸುಂಧರೆಯ ಒಂದು ಪಾತ್ರವನ್ನ ಇಲ್ಲಿ ನಾವು ನೋಡ್ತೇವೆ. ಹಾಗೇನೆ ಅವಳ ವಿದ್ಯಾಭ್ಯಾಸ, ಮಗಳು ರಂಗಿ ಹಾಗೂ ಗಂಡ ಕುರಿತ ತಮಾಷೆಯ ಮಾತುಗಳಿಂದ ರಮೆಯ ಭಾವಲೋಕವನ್ನು ಅರಿಯುವ ಒಂದು ಸಂದರ್ಭಗಳನ್ನ ವಸುಂಧರೆ ಮಾಡ್ತಾ ಹೋಗ್ತಾಳೆ. ಹಾಗೆ ವಸುಂಧರೆ
ರಮೆ ಮತ್ತೆ ತನ್ನ ಗಂಡನ ನಿರೂಪಕರ ನಡುವಿನ ಒಂಥರದ ಸೇತುವೆಯಾಗಿ ಕೆಲಸ ಮಾಡೋದನ್ನ ನಾವು ಕಾಣ್ತೇವೆ. ಗಂಡ ಮತ್ತೆ ಮಗಳ ನಡುವೆ ರಮೆ ವಸುಂಧರೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾಳೆ. ಹಾಗಾಗಿ ಹೇಳ್ತಾಳೆ, ಅಯ್ಯೋ ಇವಳು ಹೀಗೆ ಬಿಟ್ರೆ ಗಂಡು ಬಿರಿ ಆಗ್ಬಿಡ್ತಾಳೆ, ಹತೋಟಿಯಲ್ಲಿ ಇಟ್ಕೊಳಕ್ಕಾಗಲ್ವಾ ನಿಮ್ಗೆ, ಅಯ್ಯೋ ನಿಮ್ಮ ಮಗಳು ನೀವು ಹೇಳಿ ಅಂತೇಳಿ ನಿರೂಪಕರು ಹೇಳುವಂಥದ್ದು. ಹೀಗೆ ಒಂಥರದ ಸೇತುವೆ, ಅಪ್ಪ ಮತ್ತೆ ಮಗಳ ನಡುವೆ ವಸುಂಧರೆ ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾಳೆ. ಇನ್ನು ನಿರೂಪಕರ ಭಾವಲೋಕವನ್ನ ನೋಡೋದಾದ್ರೆ, ಮಗಳ ಬಾಲ್ಯದ ಭಾವನೆಗಳನ್ನ ಒಂಚೂರು ಅವರು ಘಾಸಿಗೊಳಿಸೋದಿಲ್ಲ. ನಿರೂಪಕರು ಅವಳ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಏನು ಮಾಡೋದಿಲ್ಲ. ಅದೇ ಈಗಾಗಲೇ ಹೇಳಿದಾಗೆ ಇವಳು ಗಂಡು ಬೀರಿ ಆಗ್ತಾಳೆ ಅಂತೇಳಿ ವಸುಂಧರೆ ಹೇಳಿದಾಗ, ಹಾಗೇನಿಲ್ಲ, ಇವಳು ನಿನ್ ಮಗಳೇ ಅಲ್ವಾ, ಸುಧಾರಿಸು ಅಂತೇಳಿ. ಅಂದ್ರೆ ತಮಾಷೆಯಾಗಿ ನಿರೂಪಕರು ಅವಳ ಭಾವನೆಗಳನ್ನ ತಗೊಳ್ತಾರೆ. ಹಾಗೇನೆ ಅವಳ ಮುಗ್ಧತೆಗೆ ಅವ್ರು ಮಾರು ಹೋಗ್ತಾರೆ. ಬಹಳ ಎಚ್ಚರಿಕೆಯಿಂದ ಅವರು ಈ ಪ್ರಬಂಧದಲ್ಲಿ ನಿರೂಪಕರು ನಡ್ಕೊಳ್ಳೋದು ಏನಂದ್ರೆ, ಮುಗ್ಧ ಮಗುವಿನ ಭಾವನೆಗಳನ್ನ ನಾವು ಗೌರವಿಸ್ಬೇಕು ಅಂತ ಹೇಳಿ. ಅವಳ ಮುಗ್ಧತೆಗೆ ಘಾಸಿ ಆದ್ರೆ ಮುಂದೆ ಆ ಮಗುವಿನ ಮಾನಸಿಕ ಬೆಳವಣಿಗೆಗೆ ತೊಂದರೆ ಆಗ್ಬೋದು ಅಂತೇಳಿ. ಪ್ರಬಂಧದ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಇವಳು MBS ಓದ್ತೇನೆ ಅಂತ ಹೇಳ್ತಾಳೆ, ಅದಾಗುತ್ತಾ ಅಂತೇಳಿ ಭವಿಷ್ಯದ ಚಿಂತೆಯನ್ನು ಕೂಡ ಅವರು ಮಾಡೋದ ನೋಡ್ತೇವೆ. ಹಾಗೇನೆ ಅವಳಿಗೆ ತಿಂಡಿ ಮತ್ತೆ ಹಣ್ಣುಗಳನ್ನು ಬೇಡಿಕೆಗಳನ್ನು ಈಡೇರಿಸೋದು ಸರಿ, ಆದರೆ ಅವಳ ಆರೋಗ್ಯದಿತ್ತಲೂ ಕೂಡ ನಾವು ಗಮನ ಕೊಡಬೇಕು ಅಂತ ಹೇಳಿ ನಿರೂಪಕರು ಅವಳ ಆರೋಗ್ಯದ ಕಾಳಜಿ ವಹಿಸೋದನ್ನ ನಾವು ಈ ಪ್ರಬಂಧದಲ್ಲಿ ನಾವು ಕಾಣಬಹುದು. ಅಷ್ಟೇ ಅಲ್ಲದೇನೆ ನಿರೂಪಕರು ತಾಯಿ ಮಗಳ ಚರ್ಚೆಯನ್ನು ಆಲಿಸಿ ಇಬ್ಬರನ್ನು ಕೂಡ ಸಂಭಾಳಿಸೋ, ಅಂದ್ರೆ ಒಂದು ಬಳ್ಳಿ ಒಂದು ಹೂವು ಅಂತ ಹೇಳಿ, ಇಬ್ಬರು ಕೂಡ ಒಂದೇ ಗಿಡದ ಬಳ್ಳಿ ಮತ್ತೆ ಹೂ ಇದ್ದಾಗೆ, ಹಾಗಾಗಿ ಇಬ್ಬರು ಕೂಡ ಬೇಕು ಅಂತ. ವಸುಂಧರೆ ಪರವಹಿಸಲು ಹೋಗಿ ರಮೆ ಎದುರು ಅವರು ಸೋಲೋದನ್ನ ನಾವು ನೋಡ್ತೇವೆ. ಪೌಡರ್ ವಿಷಯದಲ್ಲಿ ಬಂದಾಗ ವಸುಂಧರೆಗೆ ಆ ಪೌಡರ್ ಸಿಗ್ಬೇಕು ಅಂತೇಳಿ ಇವ್ರು ನೋಡ್ತಾರೆ, ಹಿಂದಿನ ನೆನಪುಗಳನ್ನು ಮರಿಕಳಿಸ್ಕೊಂಡು. ಆದ್ರೆ ನಿರೂಪಕರು ಅದರಲ್ಲಿ ಸೋತೋಗ್ಬಿಡ್ತಾರೆ. ರಮೆ ಇಲ್ಲ, ಅಮ್ಮನ ಪೌಡರ್ ಬೇಕು ನನಗೆ ಅಂತೇಳಿ ಅವಳು ಹಠ ಹಿಡಿದು ತಗೊಳ್ತಾಳೆ. ಹಾಗೇನೆ ರಂಗಿಗಾಗಿ ಹೆಚ್ಚಾಗುವ ರಮೆ ಬೇಡಿಕೆಗಳಿಗೆ ಆತಂಕ ವ್ಯಕ್ತಪಡಿಸ್ತಾರೆ. ನನ್ನ ಮಗಳಿಗೆ ಬೂಟ್ಸ್ ಬೇಕು, ಒಂದು ಸಣ್ಣ ಬೈಕ್ಗಳು ಬೇಕು ಅಂತೇಳಿ ಅವಳು ವ್ಯಕ್ತ ಮಾಡಿದಾಗ, ಈ ಬೇಡಿಕೆಗಳು ಮುಂದೆ ದೊಡ್ಡವಾಗ್ತಾ ಹೋದ್ರೆ ಮತ್ತೆ ಈ ಮುಗ್ಧ ಮಗುವಿನ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕಲ್ವಾ ಅನ್ನೋ ಕಾರಣಕ್ಕಾಗಿ ಅವರು ಒಂಥರದ ಸಣ್ಣ ಆತಂಕವನ್ನು ಕೂಡ ವ್ಯಕ್ತ ಮಾಡ್ತಾರೆ. ಜೊತೆಗೆ ರಮೆ MBS ಓದ್ತೇನೆ ಅಂತೇಳಿ ಹೇಳಿದಾಗ, ಅಯ್ಯೋ ನೀನ್ ಮದುವೆ ಆಗಲ್ವಾ, ನಿನ್ ಗಂಡನ ಹತ್ರ ಕೇಳಿ ಅಂತೇಳಿ ವಸುಂಧರೆ ಹೇಳಿದ್ರೆ, ಇಲ್ಲ ನಾನು ಅಯ್ಯೋ ಗಂಡನ ಅಂತೇಳಿ ನಾನು ಮದುವೆ ಆಗೋದಿಲ್ಲ, MBS ಓದ್ತೇನೆ ಅಂತಾಳೆ. ಈ MBBS ಓದಿ ವೈದ್ಯಳಾಗುವ ಅವಳ ಕನಸು ಭವಿಷ್ಯದಲ್ಲಿ ಈಡೇರುತ್ತಾ ಅಂತೇಳಿ ಅವರು ಚಿಂತನೆ ಮಾಡ್ತಾರೆ. ಅದ್ರ ಜೊತೆಗೇನೆ ನಿರೂಪಕರು ತಮ್ಮ ಕುಟುಂಬದ ಇಷ್ಟೊಂದು ಸಂತೋಷಕ್ಕೆ, ನೆಮ್ಮದಿಗೆ, ಸಹಬಾಳ್ವೆಗೆ ಮತ್ತೆ ಕುಟುಂಬದ ಸಮತೋಲನತೆಗೆ ಒಂದು ರೀತಿಯ ಸಂತೋಷಕರವಾದ ಆಹ್ಲಾದಕರವಾದಂತಹ ವಾತಾವರಣ ಕುಟುಂಬದಲ್ಲಿ ಇರಲಿಕ್ಕೆ ಯಾರು ಕಾರಣ ಅಂದ್ರೆ ರಮೆ ಅಂತೇಳಿ. ಅವಳು ವೈದ್ಯಳ ಹಾಗೆ ನಮಗೆ ನಮ್ಮ ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡುವ ಮೂಲಕ ಯಾವಾಗಲೂ ಕೂಡ ಮನೆ ಸಂತೋಷದಿಂದ ಕಂಗೊಳಿಸುವ ಹಾಗೆ ಆಕೆ ಮಾಡಿದಾಳೆ ಅಂತೇಳಿ ನಿರೂಪಕರು ಹೇಳ್ತಾರೆ. ಹೀಗೆ ಪ್ರಬಂಧದ ಆಶಯಗಳನ್ನು ನಾವು ಗಮನಿಸೋದಾದ್ರೆ, ಇನ್ನು ಈ ಪ್ರಬಂಧದ ವಿವೇಚನೆಗೆ ಬರೋದಾದ್ರೆ, ನಾವು ಪುಟ್ಟ ಮಗುವಿನ ಮುಗ್ಧ ಭಾವನೆಗಳು ಒಂದು ಕುಟುಂಬವನ್ನ ಹೇಗೆ ಜೀವನೋತ್ಸವದಿಂದ ಇಡಬಹುದು ಅನ್ನೋದಕ್ಕೆ ಈ ಪ್ರಬಂಧ ಅತ್ಯುತ್ತಮ ನಿದರ್ಶನವಾಗಿದೆ ಅಂತೇಳಿ ಹೇಳ್ಬೋದು. ಹಾಗೇನೆ ಮಗುವಿನ ತೊದಲು ನುಡಿ, ತಂದೆ ತಾಯಿಯರೊಂದಿಗಿನ ಬಾಂಧವ್ಯ ಹಾಗೂ ಮನೆಗೆ ಬರುವ ಅತಿಥಿಗಳ ನಡುವಿನ ಒಡನಾಟ ಮಗುವನ್ನ ಏನ್ ಮಾಡುತ್ತೆ ಅಂದ್ರೆ ಎಲ್ಲರ ಮುದ್ದಿನ ಕಣ್ಮಣಿಯಾಗಿಸುವ ಬಗೆಯನ್ನ ಈ ಪ್ರಬಂಧದಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಪ್ರಬಂಧದ ಭಾಷೆಯು ಕೂಡ ಹೇಗಿದೆ ಅಂದ್ರೆ ಮನದ ಭಾವನೆಗಳ ಅಭಿವ್ಯಕ್ತಿಗೆ ಸಹಕಾರಿಯಾಗಿ ಮೂಡಿ ಬಂದಿದೆ. ಇದೊಂಥರದಲ್ಲಿ ಗದ್ಯ ಕಾವ್ಯದ ಹಾಗೆ ಮೂಡಿರುವುದನ್ನ ನಾವು ಮೂಡಿ ಬಂದಿದ್ದು ತುಂಬಾ ಆಕರ್ಷಣೀಯವಾಗಿದೆ. ನಮ್ಮ ಮನಸ್ಸನ್ನ ಅದು ಸೂರೆಗೊಳ್ಳುತ್ತೆ ಅಂತೇಳಿ ಹೇಳ್ಬೋದು. ಅಲ್ಲದೇನೆ ಮಾತಿನಲ್ಲಿ
ರಮೆ ಇದ್ದಾಳಲ್ಲ, ಅವಳ ಮಾತುಗಳ ಮೋಡಿಗೆ ಒಳಗಾದ ಕುಟುಂಬದವರು ಹಾಗೆ ಅತಿಥಿಗಳು ಕೂಡ ವಿಶೇಷವಾದ ಅನುಭವವನ್ನ ಹೊಂದ್ತಾರೆ ಅವಳ ಮಾತುಗಳ ಮೂಲಕ. ಈ ಪ್ರಬಂಧದ ಓದುಗರು ಕೂಡ ರಮೆಯ ಬಗ್ಗೆ ತಮ್ಮ ಹೃದಯಗಳಲ್ಲಿ ನವೀನತಮವಾದ ಅನುಭೂತಿಯನ್ನು ಅನುಭವಿಸಬಹುದು. ಈ ಪ್ರಬಂಧವನ್ನು ಓದಿದ್ರೆ ಅಂತ ಒಂದು ಅನುಭವ ನಮಗೂ ಹಾಗೂ ಪ್ರಬಂಧದ ಓದುಗರಿಗೂ ಕೂಡ ಆಗುತ್ತೆ. ಹೀಗೆ ವೈಶಿಷ್ಟ್ಯಪೂರ್ಣವಾದ ಬರಹವಾಗಿ ಈ ಪ್ರಬಂಧ ನಮ್ಮ ಗಮನವನ್ನ ಸೆಳೆಯುತ್ತೆ. ಮಾತಿನಮಲ್ಲಿ ಕನ್ನಡದ ಒಂದು ಅತ್ಯುತ್ತಮವಾದಂತಹ ಪ್ರಬಂಧಗಳಲ್ಲಿ ಪರಿಗಣನೀಯವಾದಂತಹ ಪ್ರಬಂಧ ಅಂತೇಳಿ ಹೇಳ್ಬೋದು. ಇಲ್ಲಿನ ಭಾಷೆಯರಲ್ಲಿ ಹೃದಯವಾದ ಗದ್ಯ ಜೊತೆಗೇನೆ ಇಲ್ಲಿ ನಿರೂಪಿತವಾಗಿರುವಂತಹ ನವೀನತಮವಾದಂತಹ ಭಾವನೆಗಳು, ಆ ಮಗುವಿನ ಮುಗ್ಧತೆ ಎಲ್ಲರೂ ಕೂಡ ಆಕರ್ಷಣೆ ಕೇಂದ್ರವಾಗುತ್ತೆ. ಇಂಥದ್ದೊಂದು ಮಗು ಎಲ್ಲರ ಮನೆಗಳಲ್ಲಿ ಇರಬೇಕು ಅಂತೇಳಿ ಅನಿಸುತ್ತೆ. ಹಾಗಾಗಿ ಓದುಗರು ಕೂಡ ಮಾತಿನ ಮಲ್ಲಿಯ ಆಕರ್ಷಣೆಗೆ ಒಳಗಾಗದೇ ಇರೋದಿಲ್ಲ, ಎಲ್ಲರೂ ಕೂಡ ಒಳಗಾಗ್ತಾರೆ ಎಂದು ಹೇಳ್ಬೋದು. ಹೀಗೆ ಈ ಪ್ರಬಂಧ ಕನ್ನಡದ ಒಂದು ಉತ್ತಮವಾದಂಥ ಪ್ರಬಂಧಗಳಲ್ಲಿ ಒಂದು ಅಂತೇಳಿ ಪರಿಗಣಿತವಾಗಿದೆ. ನಮಗೆ ಪಠ್ಯವಾಗಿ ರೂಪಿತಗೊಳ್ಳುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅಂಥದ್ದೊಂದು ಅನುಭೂತಿ ಆಗಬೇಕು ಅನ್ನೋದು ಈ ಪ್ರಬಂಧದ ಪ್ರಮುಖವಾದ ಆಶಯವಾಗಿದೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ಸೆಷನ್ನಲ್ಲಿ ನಾವು ಮಾತಿನ ಮಲ್ಲಿ ಪ್ರಬಂಧದ ಆಶಯ ಮತ್ತು ವಿವೇಚನೆಯನ್ನ ಇಲ್ಲಿವರೆಗೆ ನೋಡಿದ್ದಾಯಿತು. ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ಪಠ್ಯದ ಜೊತೆಗೆ ನಾವು ಸಂವಾದವನ್ನು ಮಾಡೋಣಂತೆ. ಇಲ್ಲಿವರೆಗೆ ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.